ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಅತಿ ಘೋರ ದುರಂತಕ್ಕೆ ನಮ್ಮ ರಾಜ್ಯ ಸಾಕ್ಷಿಯಾಗಿದೆ. ವನ್ಯಜೀವಿ ಕ್ಷೇತ್ರದಲ್ಲೇ ಅತಿ ದೊಡ್ಡ ದುರಂತ ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣ, ಮಾಧ್ಯಮ, ಜನರ ನಡುವೆ ಚರ್ಚೆ ಆಗಲೇಬೇಕಾದಂಥ ವಿಚಾರ. ಹೆಚ್ಚೆಚ್ಚು ಚರ್ಚೆ ಆದಂಥ ಸಂದರ್ಭದಲ್ಲಿ ಮಾತ್ರ ಇಂತಹ ದುರಂತಗಳಿಗೆ ಕಡಿವಾಣ ಬೀಳುತ್ತೆ. ಇಲ್ಲ ಅಂತಾದ್ರೆ ಅದೇ ನಿರ್ಲಕ್ಷ್ಯ, ಅದೇ ಬೇಜವಾಬ್ದಾರಿತನ ಮುಂದುವರಿಯುತ್ತೆ. ಮತ್ತೊಮ್ಮೆ ಇಂತಹ ದುರಂತಗಳೆಲ್ಲವೂ ಕೂಡ ರಿಪೀಟ್ ಆಗುತ್ತೆ. ಈ ದುರಂತದ ಹೊಣೆಯನ್ನ ರಾಜ್ಯ ಸರ್ಕಾರ, ಅರಣ್ಯ ಇಲಾಖೆ ಪೂರ್ಣ ಪ್ರಮಾಣದಲ್ಲಿ ಹೊತ್ಕೊಳ್ಬೇಕಾಗತ್ತೆ. ಕೆಲ ದಿನಗಳ ಹಿಂದೆ ಚಾಮರಾಜನಗರ SP ಕಡೆಯಿಂದ ಪತ್ರ ಬಂದಿತ್ತು, ಎಚ್ಚರಿಸುವಂತ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಆದ್ರೆ ಅರಣ್ಯ ಇಲಾಖೆ ನಿದ್ರೆ ಮಾಡ್ತಾ ಇತ್ತು ಅಂತ ಕಾಣುತ್ತೆ. ಅಲ್ಲಿ ಬೇಕಾದಷ್ಟು ಹಣ ಬರುತ್ತೆ, ಬೇಕಾದ ರೀತಿಯಾದಂತಹ ಫೆಸಿಲಿಟೀಸ್ಗಳನ್ನು ಕೂಡ ಕೊಡಲಾಗುತ್ತೆ. ಆದ್ರೆ ಆ ಹಣ ಎಲ್ಲಿಗೆ ಹೋಗ್ತಾ ಇದೆ, ಅದರಿಂದ ಏನು ಪ್ರಯೋಜನ ಆಗ್ತಾ ಇದೆ, ಒಂದು ಕೂಡ ಅರ್ಥ ಆಗ್ತಿಲ್ಲ. ಇಷ್ಟೆಲ್ಲ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ, ಈಗಾಗಲೇ ಈ ಸುದ್ದಿಯನ್ನು ಗಮನಿಸಿರ್ತೀರಿ, ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ, ಸುದ್ದಿ ಆಗ್ತಾ ಇದೆ. ಒಂದೇ ಪ್ರದೇಶದಲ್ಲಿ 5 ಹುಲಿಗಳ ದೇಹ ಪತ್ತೆಯಾಗಿದೆ, ಮೃತ ದೇಹ ಪತ್ತೆಯಾಗಿದೆ. ಅಸಹಜ ಸಾವು ಅನ್ನೋದು ಬಹಳ ಸ್ಪಷ್ಟವಾಗಿ ನಮ್ಮೆಲ್ಲರ ಕಣ್ಣಿಗೂ ಕೂಡ ಕಾಣ್ತಾ ಇದೆ. ಒಂದು ತಾಯಿ ಹುಲಿ, ಆ ತಾಯಿ ಹುಲಿಯ 4 ಮರಿಗಳು, ಅಂದ್ರೆ ತಾಯಿ ಹುಲಿ ಗಾತ್ರದಲ್ಲೇ ಇದ್ದಂತ ಮರಿಗಳು, ಒಟ್ಟಾರೆಯಾಗಿ 5 ಹುಲಿಗಳು ಒಂದೇ ಜಾಗದಲ್ಲಿ ಸತ್ತು ಬಿದ್ದು ಬಿಟ್ಟಿದ್ದಾವೆ. ಯಾರ್ಯಾರು ಪ್ರಾಣಿಗಳ ಪ್ರೇಮಿ ಇದ್ದೀರೋ ಅಥವಾ ವನ್ಯಜೀವಿಗಳ ಪ್ರೇಮಿಗಳಿದ್ದೀರೋ, ಆ ಫೋಟೋವನ್ನ ನೋಡ್ತಾ ಇದ್ರೆ ಅವರೆಲ್ಲರಿಗೂ ಕೂಡ ಕರುಳು ಹಿಂಡಿದಂತಾಗುತ್ತೆ. ಆ ಫೋಟೋವನ್ನ ತಕ್ಷಣಕ್ಕೆ ನೋಡೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಬಂಧುಗಳೇ, ಸುದ್ದಿಯನ್ನ ಆರಂಭಿಸೋಕ್ಕೂ ಮುನ್ನ ಒಂದು ವಿಚಾರವನ್ನು ನಾನು ಇಲ್ಲಿ ಹೇಳಲೇಬೇಕು. ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ ಅಂದ್ರೆ, ಈ ಭೂಮಿ ಕೇವಲ ಮನುಷ್ಯನ ಸ್ವತ್ತು ಮಾತ್ರ ಅಲ್ಲ. ಈ ಭೂಮಿ ಮೇಲೆ ಕೇವಲ ಮನುಷ್ಯನಿಗೆ ಮಾತ್ರ ಬದುಕುವ ಹಕ್ಕು ಇಲ್ಲ. ಮನುಷ್ಯನ ಜೊತೆಗೆ ಪ್ರಾಣಿ, ಕ್ರಿಮಿ, ಕೀಟ ಅವುಗಳೆಲ್ಲದಕ್ಕೂ ಕೂಡ ಬದುಕುವ ಹಕ್ಕು ಇದೆ. ಎಲ್ಲರೂ ಕೂಡ ಈ ಭೂಮಿ ಇದೆಯಲ್ಲ, ಪ್ರತಿಯೊಬ್ಬರಿಗೂ ಕೂಡ ಸೇರಿದ್ದು. ಆದ್ರೆ ಮನುಷ್ಯನ ಸ್ವಾರ್ಥ, ಮನುಷ್ಯನ ದುರಾಸೆ, ನಾವೆಲ್ಲರೂ ಕೂಡ ಅಂದ್ಕೊಂಡು ಬಿಟ್ಟಿದ್ದೇವೆ ಈ ಭೂಮಿಯ ಹಕ್ಕು ಸಂಪೂರ್ಣವಾಗಿ ನಮಗೆ ಸೇರಿದ್ದು ಅಂತ ಹೇಳಿ. ಹಾಗೇನಾದ್ರೂ ನಾವು ಅಂದ್ಕೊಂಡು ಎಲ್ಲವನ್ನೂ ಕೂಡ ನಾಶ ಮಾಡಿ ನಮಗೇ ಬೇಕು ಅಂತ ಹೇಳಿ ಏನಾದ್ರೂ ಹೋಗ್ಬಿಟ್ರೆ, ಮುಂದೊಂದು ದಿನ ಅದರ ಇದನ್ನ ನಾವೇ ಫೇಸ್ ಮಾಡ್ಬೇಕಾಗತ್ತೆ. ಮುಂದೊಂದು ದಿನ ನಾವೇ ಅನುಭವಿಸುವಂತ ಪರಿಸ್ಥಿತಿ ಸೃಷ್ಟಿ ಆಗ್ಬಿಡುತ್ತೆ, ಆ ಪ್ರಕೃತಿಯ ಅಸಮತೋಲನದ ಕಾರಣಕ್ಕಾಗಿ. ಅದೆಲ್ಲವನ್ನೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈಗ ಸುದ್ದಿಯ ವಿಚಾರಕ್ಕೆ ಬರೋಣ. ಬಂಧುಗಳೇ, ಚಾಮರಾಜನಗರದ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದ ಮೀನಂ ಅರಣ್ಯ ಪ್ರದೇಶದಲ್ಲಿ ನಡೆದಿರುವಂತಹ ದುರಂತ ಅದು ಹುಲಿ ಸಂರಕ್ಷಣಾ ಪ್ರದೇಶ. 94,000 ಹೆಕ್ಟೇರ್ ಇರುವಂತಹ ಪ್ರದೇಶ ಅದು. ಈ ಹನೂರು ಭಾಗದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹುಲಿಗಳನ್ನ ದೇವರು ಎನ್ನುವ ರೀತಿಯಲ್ಲಿ ಪೂಜೆಯನ್ನ ಮಾಡ್ತಾರೆ. ಕಾರಣ, ಅಲ್ಲಿ ಅದು ಮಾದಪ್ಪನ ಬೆಟ್ಟ, ಮಾದಪ್ಪನ ವಾಹನ ಅಂದ್ರೆ ಅದು ಹುಲಿ. ಆ ಕಾರಣಕ್ಕಾಗಿ ಹುಲಿಗಳು ಅಂದ್ರೆ ಆ ಭಾಗದ ಜನರಿಗೆ ದೇವರು ಎನ್ನುವಂತ ಭಾವನೆ ಇದೆ. ಇದೀಗ ಅಂತಹ ದೇವರನ್ನೇ ಅಲ್ಲಿ ಯಾರೋ ಒಂದಷ್ಟು ಕಟುಕರು ಅಥವಾ ಕ್ರಿಮಿಗಳು ಸಾಯಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಬಂಧುಗಳೇ, ಆ ಫೋಟೋವನ್ನ ಗಮನಿಸ್ತಾ ಇದ್ರೆ, ಜೊತೆಗೆ ಈಗಾಗಲೇ ಅರಣ್ಯಾಧಿಕಾರಿಗಳು ಕ್ಲಾರಿಟಿ ಕೊಟ್ಟಿರುವಂತಹ ಪ್ರಕಾರ, ಆ ದುರಂತ ಸಂಭವಿಸಿ ಈಗಾಗಲೇ ಅಂದ್ರೆ ನಿನ್ನೆ ಅದು ಪತ್ತೆಯಾಗಿದ್ದು, ಅದಕ್ಕೂ ಮುನ್ನ 3 ದಿನಗಳ ಮುಂಚೆಯೇ ಆ ಹುಲಿಗಳು ಸಾವನ್ನಪ್ಪಿದ್ದಾವೆ. ಅದರ ದುರಂತ ಅಥವಾ ಬೇಜವಾಬ್ದಾರಿತನ ಏನಪ್ಪಾ ಅಂದ್ರೆ, ಆ 3 ದಿನಗಳ ಆದರೂ ಕೂಡ ಯಾರ ಗಮನಕ್ಕೂ ಕೂಡ ಬಂದಿಲ್ಲ. ನಿನ್ನೆ 10 ಗಂಟೆ ಸುಮಾರಿಗೆ ಅಲ್ಲಿ ಬೀಟ್ ಹೋದಾಗ ಕಂಡು ಬಂದಿದೆ, 5 ಹುಲಿಗಳು ಸಾವನ್ನಪ್ಪಿದ್ದಾವೆ ಎನ್ನುವಂತ ವಿಚಾರ. ಎಂತಹ ನಿರ್ಲಕ್ಷ್ಯ ಯೋಚನೆ ಮಾಡಿ. ಯಾಕೆ ಪದೇ ಪದೇ ನಾನು ಬೇಜವಾಬ್ದಾರಿತನ ಅಥವಾ ನಿರ್ಲಕ್ಷ್ಯತನ ಅಂತ ಹೇಳ್ತೀನಿ ಅಂದ್ರೆ, ದುಡ್ಡು ಬರುತ್ತೆ ಬೇಕಾದಷ್ಟು, ಅವರಿಗೆ ಜವಾಬ್ದಾರಿಗಳನ್ನು ವಹಿಸಲಾಗಿದೆ, ಅವರಿಗೆ ಸಂಬಳವನ್ನ ಕೊಡಲಾಗುತ್ತೆ, ಅವರಿಗೆ ಬೇಕಾದಂತ ಫೆಸಿಲಿಟಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಾಗಾದ್ರೆ ಯಾರ ಜೇಬಿಗೆ ದುಡ್ಡು ಹೋಗ್ತಾ ಇದೆ? ವನ್ಯಜೀವಿಗಳ ಸಂರಕ್ಷಣೆ ಮಾಡಿ ಅಂತ ಹೇಳಿ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಿದೆಯಲ್ಲ, ಅರಣ್ಯಾಧಿಕಾರಿಗಳಿಗೆ ಜವಾಬ್ದಾರಿಯನ್ನು ವಹಿಸಲಾಗಿದೆಯಲ್ಲ, ಎಲ್ಲಿಗೆ ಹೋಗ್ತಾ ಇದೆ ದುಡ್ಡು? ಒಂದು ಅಳಿವಿನಂಚಿನಲ್ಲಿರುವಂತ ಪ್ರಾಣಿ ಹುಲಿಗಳನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಏನು ಮಾಡ್ತಾ ಇದ್ದೀರಿ ಎನ್ನುವಂತ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಹಾಗೆ ಈಗಾಗಲೇ ಅರಣ್ಯಾಧಿಕಾರಿಗಳು ಕ್ಲಾರಿಟಿ ಕೊಟ್ಟಿರುವಂತಹ ಪ್ರಕಾರವಾಗಿ, ಅಥವಾ ಈಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರವಾಗಿ, ವಿಷಪ್ರಾಶನವನ್ನ ಮಾಡಲಾಗಿದೆಯಂತೆ. ಯಾಕಂದ್ರೆ ಹುಲಿಗಳ ಪಕ್ಕದಲ್ಲಿಯೇ ದನದ ಅಥವಾ ಹಸುವಿನ ಒಂದು ದೇಹ ಅಥವಾ ಕಳೆಬರ ಕೂಡ ಪತ್ತೆಯಾಗಿದೆ. ಹೀಗಾಗಿ ವಿಷಪ್ರಾಶನದಿಂದಲೇ ಸಾವನ್ನಪ್ಪಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಆದ್ರೆ ಲ್ಯಾಬಿಂದ ವರದಿ ಬಂದ ಬಳಿಕ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ. ಶೂಟೌಟ್ ಅಂತೂ ಆಗಿಲ್ಲ, ಕರೆಂಟ್ ಶಾಕ್ ಇಂದ ಸಾವನ್ನಪ್ಪಿದ್ದಂತೂ ಅಲ್ಲ, ಅದರ ಆಚೆಗೆ ಬೇರೆ ರೀತಿಯಲ್ಲಿ ಸಾವನ್ನಪ್ಪೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ವಿಷಪ್ರಾಶನ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಲ್ಲಿ ಏನಾಗುತ್ತೆ ಅಂದ್ರೆ, ಈ ತಮಿಳುನಾಡು ಭಾಗದಿಂದ ಅಥವಾ ಚಾಮರಾಜನಗರದ ಸುತ್ತಮುತ್ತ ಸ್ಥಳೀಯರೆಲ್ಲರೂ ಕೂಡ ಹಸುಗಳನ್ನ ಅರಣ್ಯ ಪ್ರದೇಶಕ್ಕೆ ಮೇಯೋದಿಕ್ಕೆ ಅಂತ ಬಿಡ್ತಾರೆ. ಆ ಸಂದರ್ಭದಲ್ಲಿ ಹುಲಿಗಳು ಅಟ್ಯಾಕ್ ಮಾಡ್ತವೆ. ಅದರಲ್ಲೂ ಕೂಡ ಈ ತಾಯಿ ಹುಲಿಗಳು ಇರ್ತಾವಲ್ಲ, ಮರಿ ಆದಂತ ಸಂದರ್ಭದಲ್ಲಿ ವನ್ಯಜೀವಿ ತಜ್ಞರು ಹೇಳುವ ಪ್ರಕಾರ ಬೇಟೆಯ ಪ್ರಮಾಣವನ್ನ ಜಾಸ್ತಿ ಮಾಡ್ತಾವಂತೆ. ಅಂದ್ರೆ ಮರಿಗಳಿಗೆ ಬೇಟೆಯನ್ನ ಹೇಳಿಕೊಡುವಂತ ಉದ್ದೇಶದಿಂದ, ಜೊತೆಗೆ ಮರಿಗಳ ಹೊಟ್ಟೆ ತುಂಬಿಸುವಂತ ಉದ್ದೇಶದಿಂದ.
ಅಲ್ಲೇನಾದ್ರೂ ಜಿಂಕೆ ಅಥವಾ ಇನ್ನಿತರ ಕಾಡು ಪ್ರಾಣಿಗಳ ಸಾಂದ್ರತೆ ಕಡಿಮೆ ಇದ್ದಂತ ಸಂದರ್ಭದಲ್ಲಿ ಹುಲಿಗಳು ಸಹಜವಾಗಿಯೇ ಈ ಹಸುಗಳ ಮೇಲೆ ಅಟ್ರಾಕ್ಟ್ ಆಗ್ತವೆ ಅಥವಾ ಹಸುಗಳನ್ನ ತಿಂದು ಬದುಕೋದಕ್ಕೆ ಅವು ಶುರು ಮಾಡ್ತವೆ ಅಥವಾ ಹಸುಗಳನ್ನ ಬೇಟೆ ಆಡೋದಕ್ಕೆ ಶುರು ಮಾಡ್ಕೊಳ್ತವೆ. ಹಾಗಾಗಿ ಆ ಭಾಗದ ಜನ ಏನ್ ಮಾಡ್ತಾರೆ ಅಂದ್ರೆ ಈ ರೀತಿಯಾಗಿ ಏನಾದ್ರೂ ಹಸುಗಳನ್ನ ಹುಲಿಗಳು ಬೇಟೆಯಾಡಿ ಅರ್ಧ ದೇಹವನ್ನ ತಿಂದು ಇನ್ನು ಅರ್ಧ ದೇಹವನ್ನ ಬಿಟ್ಟಾಗ ರೈತರು ಏನ್ ಮಾಡ್ತಾರೆ, ತಕ್ಷಣವೇ ಬಂದು ಆ ಹಸುಗಳ ಮೇಲೆ ವಿಷವನ್ನ ಸಿಂಪಡಿಸಿ ಹೋಗಿಬಿಡ್ತಾರೆ. ಅದಾದ ಬಳಿಕ ಹುಲಿಗಳು ಹೋಗಿ ಆ ಹಸುವನ್ನ ತಿಂದ್ವು ಅಂತಾದ್ರೆ ಹುಲಿಗಳು ಉಳಿಯೋದಿಲ್ಲ, ಸಾವನ್ನಪ್ತವೆ. ಇಲ್ಲಿ ಬಹಳ ಘೋರ ಅಥವಾ ಬಹಳ ನೋವಾಗುವಂತ ವಿಚಾರ ಏನಪ್ಪಾ ಅಂದ್ರೆ ಆ ತಾಯಿ ಹಸುವಿನ ಜೊತೆಗೆ 4 ಮರಿಗಳು ಕೂಡ ಸಾವನ್ನಪ್ಪು ಬಿಟ್ಟಿದ್ದಾವೆ. ಪಾಪ ಅವುಗಳಿಗೆ ಗೊತ್ತಿಲ್ಲ ಇಲ್ಲಿ ವಿಷ ಇದೆ, ಇದನ್ನ ತಿಂದ್ರೆ ನಾವು ಸಾವನ್ನಪ್ತೀವಿ, ಯಾವುದು ಕೂಡ ಗೊತ್ತಿಲ್ಲ, ಹೋಗಿ ತಿಂದು ಬಿಟ್ಟಿದ್ದಾವೆ. ಹೀಗಾಗಿ ಈಗ ಚರ್ಚೆ ಆಗ್ತಿರುವಂತ ವಿಚಾರ ಅಂದ್ರೆ ವಿಷಪ್ರಾಶನವನ್ನ ಮಾಡಿದ್ಯಾರು? ಸ್ಥಳೀಯ ರೈತರ ಅಥವಾ ತಮಿಳುನಾಡಿಂದ ಬಂದಂತಹ ರೈತರ? ಮೊದಲೇ ಏನಾದ್ರು ಆ ಹಸುವಿಗೆ ವಿಷವನ್ನ ಉಣ್ಣಿಸಿ ಹಸು ಸತ್ತ ಮೇಲೆ ಇವುಗಳು ತಿಂದ್ವಾ ಅಥವಾ ಹಸು ಸತ್ತ ಮೇಲೆ ಬಂದು ವಿಷವನ್ನ ಸಿಂಪಡಣೆ ಮಾಡಿದ್ರ? ಎಲ್ಲ ವಿಚಾರಗಳು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಿದೆ. ಆದ್ರೆ ವಿಷವನ್ನ ಸಿಂಪಡಿಸಿದ್ರು ಅನ್ನೋದು ಮಾತ್ರ ಬಹಳ ಸ್ಪಷ್ಟ. ಸದ್ಯ ಆಗಬೇಕಾದಂತ ವಿಚಾರ ಅಂದ್ರೆ ಯಾರು ವಿಷವನ್ನ ಸಿಂಪಡಿಸಿದ್ರು ಅನ್ನೋದನ್ನ ಪತ್ತೆ ಹಚ್ಚಬೇಕಾಗತ್ತೆ, ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ಯಾಕಂದ್ರೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಈ ಭೂಮಿಯ ಮೇಲಿನ ಹಕ್ಕು ಕೇವಲ ಮನುಷ್ಯರಿಗೆ ಮಾತ್ರ ಇಲ್ಲ, ಮನುಷ್ಯರ ಜೊತೆಗೆ ಪ್ರಾಣಿಗಳಿಗೂ ಕೂಡ ಅಷ್ಟೇ ಹಕ್ಕಿದೆ. ಅದನ್ನ ನಾವೆಲ್ಲರೂ ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆದ್ರೆ ಒಂದಷ್ಟು ಮಂದಿ ಅದ್ಯಾವುದನ್ನು ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವರದ್ದೇ ಸ್ವಾರ್ಥ, ಅವರದ್ದೇ ಇನ್ನೊಂದು ಮಗದೊಂದು ಎಲ್ಲವೂ ಕೂಡ ಇರುತ್ತೆ. ಇಲ್ಲೂ ಕೂಡ ಆಗಿದ್ದದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದ್ರ ಆಚೆಗೆ ಇದೀಗ ಏನ್ ಮಾಡ್ಬೋದಿತ್ತು ಹಾಗಾದ್ರೆ ಅರಣ್ಯಾಧಿಕಾರಿಗಳು ಅಂತ ಗಮನಿಸ್ತು ಹೋಗೋದಾದ್ರೆ, ಅರಣ್ಯಾಧಿಕಾರಿಗಳು ಸಂಪೂರ್ಣವಾಗಿ ಅದರ ಕಡೆಗೆ ಜವಾಬ್ದಾರಿಯನ್ನ ಹೊತ್ಕೊಳ್ಬೇಕಾಗತ್ತೆ. ಅಲ್ಲಿ ವಾಚರ್ಗಳು ಸರಿಯಾದ ರೀತಿಯಲ್ಲಿ ಅದನ್ನು ವಾಚ್ ಮಾಡ್ತಾನೆ ಇರಬೇಕಾಗತ್ತೆ. ಜೊತೆಗೆ ಮನುಷ್ಯ ಹಾಗೆ ಪ್ರಾಣಿಗಳ ನಡುವೆ ಘರ್ಷಣೆ ಅಥವಾ ಸಂಘರ್ಷ ಇವೆಲ್ಲವೂ ಕೂಡ ಮಾಮೂಲಿ ಆಗಿದೆ. ಈ ಸಂದರ್ಭದಲ್ಲಿ ಏನ್ ಮಾಡಬೇಕು, ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಜನರಿಗೆ ಒಂದಷ್ಟು ಅರಿವು ಮೂಡಿಸುವಂತ ಕೆಲಸವನ್ನ ಮಾಡಬೇಕು. ಈ ವನ್ಯ ಜೀವಿಗಳ ಕುರಿತಾಗಿ ಅವ್ರ ನಡುವಿನ ಆ ಸಂಘರ್ಷ ಇದೆಯಲ್ಲ ಅದನ್ನ ಕಡಿಮೆ ಮಾಡುವಂತ ಪ್ರಯತ್ನವನ್ನ ಮಾಡೋದಕ್ಕೆ ಬೇಕಾದಷ್ಟು ಅವಕಾಶಗಳೆಲ್ಲವೂ ಕೂಡ ಇದೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಸ್ವಲ್ಪ ಅರಣ್ಯ ಪ್ರದೇಶದಿಂದಲೇ ಬಂದಂಥವರು. ನಮ್ಮ ಭಾಗದಲ್ಲೂ ಕೂಡ ಅಂತ ಸಂಘರ್ಷ, ಅಂತ ಘರ್ಷಣೆಗಳೆಲ್ಲವೂ ಕೂಡ ಇದೆ. ಅಂತ ಘರ್ಷಣೆ ಅಥವಾ ಸಂಘರ್ಷ ಕಡಿಮೆ ಆಗೋದು ಯಾವಾಗ ಅಂದ್ರೆ ಅರಣ್ಯಾಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದಾಗ ಮಾತ್ರ. ನಾವು ಎಲ್ಲಾ ಸಂದರ್ಭದಲ್ಲೂ ಸ್ಥಳೀಯರನ್ನು ದೂಷಿಸೋಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಸಾಕಷ್ಟು ಸಂದರ್ಭದಲ್ಲಿ ಹುಲಿಗಳು ಮನುಷ್ಯರ ಮೇಲೆ ಎರಗಿದಂತ ಉದಾಹರಣೆ ಇದೆ, ಮನುಷ್ಯರನ್ನೇ ತಿಂದಂತ ಉದಾಹರಣೆಗಳಿದೆ. ಹೀಗಾಗಿ ಸ್ಥಳೀಯರಿಗೆ ಹುಲಿಗಳ ಮೇಲೆ ಆ ಆಕ್ರೋಶ, ಆ ಸಿಟ್ಟು ಅವೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಹೀಗಾಗಿ ಜನರಲ್ಲಿ ಅರಿವನ್ನ ಮೂಡಿಸಬೇಕು ಸರಿಯಾದ ರೀತಿಯಲ್ಲಿ. ಹುಲಿಗಳು ಯಾವ ಸಂದರ್ಭದಲ್ಲಿ ಊರಿನ ಕಡೆಗೆ ಬರ್ತಾವೆ, ಯಾಕೆ ಊರಿನ ಕಡೆಗೆ ಬರ್ತಾವೆ, ಈ ಹುಲಿಗಳ ಉಳಿಸೋದು ಪ್ರಾಮುಖ್ಯತೆ ಎಷ್ಟರ ಮಟ್ಟಿಗಿದೆ, ಅದೆಲ್ಲದರ ಬಗ್ಗೆಯೂ ಕೂಡ ಅರಿವನ್ನ ಮೂಡಿಸಬೇಕಾಗತ್ತೆ. ಆದ್ರೆ ಅಂತ ಅರಿವನ್ನ ಮೂಡಿಸುವಂತ ಕೆಲಸ ಆಗ್ಲಿ ಅಥವಾ ಜವಾಬ್ದಾರಿಯುತವಾದಂತ ಕೆಲಸ ಆಗ್ಲಿ ಅರಣ್ಯಾಧಿಕಾರಿಗಳು ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಇದೀಗ ಇಂಥದ್ದೊಂದು ಘೋರವಾದಂತ ದುರಂತಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗುವಂತ ಪರಿಸ್ಥಿತಿ ಎದುರಾಗಿದೆ. ಇನ್ನು ಈ ಹಿಂದೆ ಏನಾಗ್ತಿತ್ತು ಅಂದ್ರೆ ಹುಲಿಗಳ ಸಂಖ್ಯೆ ಬೇಕಾದಷ್ಟಿತ್ತು. ಆಗ ಬ್ರಿಟಿಷರು ಇದ್ದಂತ ಕಾಲದಲ್ಲಿ ಹುಲಿಗಳನ್ನ ಸಾಯಿಸೋದಿಕ್ಕೆ ಅವರೇ ಅವಕಾಶವನ್ನ ಮಾಡ್ಕೊಡ್ತಾ ಇದ್ರು. ಒಂದು ಹುಲಿನ ಸಾಯಿಸ್ತಂದ್ರೆ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿ. ಆಗ ಹುಲಿಗಳ ಸರ್ವನಾಶ ಆಗೋದಿಕ್ಕೆ ಆರಂಭ ಆಗತ್ತೆ. ಅದಾದ ಬಳಿಕ ಹುಲಿಗಳು ಅಳಿವಿನೆಂಚಿನ ಪ್ರಾಣಿಗಳು ಅನ್ನುವಂತ ಲಿಸ್ಟಿಗೆ ಸೇರ್ಬಿಡ್ತವೆ. ಅದಾದ ನಂತರ ಹುಲಿಗಳ ಸಂರಕ್ಷಣೆ ಬಗ್ಗೆ ಪ್ರಾಮುಖ್ಯತೆಯನ್ನು ಕೊಡಲಾಯಿತು. ಇಂದಿರಾ ಗಾಂಧಿ ಕಾಲದಲ್ಲಿ ಟೈಗರ್ ಪ್ರಾಜೆಕ್ಟ್ ಎನ್ನುವಂತ ಯೋಜನೆ ಬರುತ್ತೆ. ಅದಾದ ನಂತರ ಹುಲಿಗಳ ಸಂರಕ್ಷಣೆ ನಿಧಾನಕ್ಕೆ ಆಗೋದಿಕ್ಕೆ ಶುರುವಾಗಿತ್ತು. ಸದ್ಯ ನಮ್ಮ ದೇಶದಲ್ಲಿ 3658 ಹುಲಿಗಳಿದ್ದಾವೆ. ನಮ್ಮ ರಾಜ್ಯ ಇಡೀ ದೇಶದಲ್ಲಿ 2ನೇ ಸ್ಥಾನ ಹುಲಿಗಳ ವಿಚಾರದಲ್ಲಿ. 563 ಹುಲಿಗಳಿದೆ ನಮ್ಮಲ್ಲಿ. 5 ಹುಲಿ ಸಂರಕ್ಷಿತವಾದಂತಹ ಅರಣ್ಯ ಪ್ರದೇಶ ಅಥವಾ ವನ್ಯಧಾಮಗಳು ಕೂಡ ಇದ್ದಾವೆ. ಇದರ ನಡುವೆ ಇದೀಗ 5 ಹುಲಿಗಳನ್ನ ಕಳ್ಕೊಂಡಿರೋದು ಅಂದ್ರೆ ಅದು ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ. ರಾಜ್ಯ ಸರ್ಕಾರ ತೀರಾ ಗಂಭೀರವಾಗಿ ತೆಗೆದುಕೊಳ್ಬೇಕು, ಅರಣ್ಯಾಧಿಕಾರಿಗಳು ಕೂಡ ತೀರಾ ಗಂಭೀರವಾಗಿ ತೆಗೆದುಕೊಳ್ಬೇಕು. ಈ ಹುಲಿಗಳನ್ನ ಉಳಿಸೋದಕ್ಕೆ ಮುಂದೆ ಏನು ಮಾಡಬೇಕು, ಈಗ ಆಗಿರುವಂತ ಘಟನೆಗೆ ಯಾರು ಹೊಣೆ, ಯಾರು ಜವಾಬ್ದಾರಿ, ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಯಾಕಂದ್ರೆ ತುಂಬಾ ಸೀರಿಯಸ್ ಆಗಿರುವಂತ ಇಶ್ಯೂ ಇದು. ನಾವು ಹೀಗೆ ಎಲ್ಲವನ್ನು ಕೂಡ ಸರ್ವನಾಶ ಮಾಡ್ತಾ ಹೋಗ್ಬಿಡ್ತೀವಿ ಅಂದ್ರೆ ಮುಂದೊಂದು ದಿನ ಪ್ರಕೃತಿಯ ಅಸಮತೋಲನದಿಂದ ನಾವು ಮಾಡಿದಂತ ತಪ್ಪಿಗೆ ನಾವೇ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಅಂಥದ್ದೊಂದು ಪರಿಸ್ಥಿತಿಯನ್ನ ನಾವು ತಂದುಕೊಳ್ಳೋದು ಬೇಡ. ಬಂಧುಗಳೇ, ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.